ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಜೂನ್ 6ನೇ ತಾರೀಕು ಒಂದು ಅದ್ಭುತವಾದಂತಹ ನಭೋಮಂಡಲದ ಒಂದು ಪ್ರಕ್ರಿಯೆ ನಡೀತಾ ಇದೆ. ಜೂನ್ 6ನೇ ತಾರೀಕು ಅಮಾವಾಸ್ಯೆ, ವೈಶಾಖ ಮಾಸದ ಅಮಾವಾಸ್ಯೆ. ಅವತ್ತಿನ ದಿವಸ ನಭೋಮಂಡಲದಲ್ಲಿ ವೃಷಭ ರಾಶಿಯಲ್ಲಿ, ಅಂದರೆ ನಿಮ್ಮ ರಾಶಿಗಿಂತ 3ನೇ ರಾಶಿಯಲ್ಲಿ ಪಂಚಗ್ರಹ ಮಹಾಯೋಗ, 5 ಗ್ರಹಗಳು ಒಂದೇ ರಾಶಿಯಲ್ಲಿ ಇರಲಿದೆ. ಯಾವುದು? ವೃಷಭ ರಾಶಿಯಲ್ಲಿ. ಯಾವುದ್ಯಾವುದೋ 5 ಗ್ರಹಗಳು? ಚಂದ್ರ, ಸೂರ್ಯ, ಬುಧ, ಶುಕ್ರ, ಗುರು. ನಿಮ್ಮ ರಾಶಿಯಾಧಿಪತಿಯಾದ ಗುರು. ಈ 5 ಗ್ರಹಗಳು ಸಹ ಜೂನ್ 6ನೇ ತಾರೀಕು ನಿಮ್ಮ ರಾಶಿಗಿಂತ 3ನೇ ರಾಶಿಯಲ್ಲಿ ಸೇರಿಕೊಂಡು ನಿಮ್ಮ ರಾಶಿಗಿಂತ 9ನೇ ರಾಶಿಗೆ ಪೂರ್ಣವಾದ ದೃಷ್ಟಿ, ನಿಮ್ಮ ಭಾಗ್ಯಸ್ಥಾನದ ಮೇಲೆ ಪಂಚಗ್ರಹ ಮಹಾಯೋಗದ ದೃಷ್ಟಿ, ಗ್ರಹಗಳ ಒಂದು ಯೋಗದ ದೃಷ್ಟಿ ಇದೆ. ಸೊ ಇದೊಂದು ಅದ್ಭುತವಾದ ಅವಕಾಶ. ಇದು ಲಾಂಗ್ ಟರ್ಮಲ್ಲಿ ಏನು ವಾರಗಟ್ಟಲೆ, ದಿನಗಟ್ಟಲೆ, ತಿಂಗಳಗಟ್ಟಲೆ ಏನಿರಲ್ಲ. ನಿಮಗೆ ಅದು ಸಿಗೋದೇ 6ನೇ ತಾರೀಕು ಸಂಪೂರ್ಣವಾಗಿ. ಸೊ ಆದ್ದರಿಂದ ಇದನ್ನು ಬಳಸ್ಕೊಳ್ಬೇಕು, ಈ ಸಂದರ್ಭವನ್ನು ಬಳಸ್ಕೊಳ್ಬೇಕು. ಬಳಸ್ಕೊಂಡ್ರೆ ಏನಾಗುತ್ತೆ ಗರಳೆ? ಇವಾಗ ಏನು ಬಳಸ್ಕೊಳ್ಬೇಕು, ಹೇಗೆ ಬಳಸ್ಕೊಳ್ಬೇಕು, ಬಳಸ್ಕೊಂಡ್ರೆ ಏನಾಗುತ್ತೆ, ಇದೆರಡನ್ನೂ ಹೇಳ್ತೇನೆ. ಮೊದಲು ಏನಕ್ಕೋಸ್ಕರ ಬಳಸ್ಕೊಳ್ಬೇಕು ಅನ್ನತಕ್ಕಂಥದ್ದು ನಿಮ್ಗೆ ತಿಳಿಸ್ಕೊಂಡ್ಬಿಡ್ತೀನಿ. ಅಂದರೆ ಇದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದಂತ ಆಮೇಲೆ ಹೇಳ್ತೇನೆ. ಬಳಸ್ಕೊಂಡ್ರೆ ಏನು ಸಿಗುತ್ತೆ ನಿಮಗೆ, ಏನಕ್ಕೋಸ್ಕರ ಬಳಸ್ಕೋಬೇಕು ಈ ಸಂದರ್ಭವನ್ನು ಅಂತ ಹೇಳ್ತೇನೆ. ನೋಡಿ, ಚಂದ್ರಗ್ರಹ ನಿಮಗೆ ಪಂಚಮಾಧಿಪತಿ, ತೃತೀಯದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಈ 5 ಗ್ರಹಗಳಲ್ಲಿ ಅವನೊಬ್ಬ ಚಂದ್ರಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ, ಪವರ್ಫುಲ್ ಆಗಿರ್ತಾನೆ ಅವತ್ತಿನ ದಿವಸ. ಸೊ ನಿಮ್ಮ ಕೈ ಹಾಕಿದ ಕೆಲಸಗಳಲ್ಲೆಲ್ಲ ಯಶಸ್ಸು ಸಿಗಬೇಕು ನಿಮಗೆ. ನೀವೇನೇ ಅನ್ಕೊಂಡ್ರು ಇದೊಂದು ಕೆಲಸ ಮಾಡ್ಬೇಕು ನಾನು ಅಂತ ಅನ್ಕೊಂಡು ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಆಗಬೇಕು ಅಂದರೆ, ನೀವು ಮೀನ ರಾಶಿಯವರಾಗಿದ್ದರೆ ಅವತ್ತಿನ ದಿವಸ ನೀವು ಚಂದ್ರನ ಆರಾಧನೆ ಮಾಡ್ಕೊಳ್ಬೇಕು. ಸಂತಾನ ಇಲ್ಲ, ಸಂತಾನ ಬೇಕು ಅಂದರೆ ಅವತ್ತಿನ ದಿವಸ ಚಂದ್ರನ ಆರಾಧನೆ ಮಾಡಿಕೊಂಡು ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗುತ್ತೆ. ಈಗ ಮಕ್ಕಳಿದ್ದಾರೆ, ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂದ್ರೂ ನಿಮ್ಗೆ ಅನುಕೂಲ ಆಗುತ್ತೆ. ಅದು ಮಕ್ಕಳೆಲ್ಲ ಮಾತು ಕೇಳ್ತಾರೆ ನಿಮ್ದು. ಅವತ್ತು ದಿವಸ ಚಂದ್ರನ ಆರಾಧನೆ ಮಾಡ್ಕೊಳ್ಬೇಕು ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಅಲ್ಲಿರ್ತಕ್ಕಂಥ ಸೂರ್ಯಗ್ರಹ, ಶತ್ರುದೋಷ, ಶತ್ರುಬಾಧೆ, ಬಾಟಮಂತ್ರ, ದೃಷ್ಟಿದೋಷ, ನೆಗೆಟಿವ್ ಎನರ್ಜೀಸ್ ಇದೆಲ್ಲದೂ ಕೊಡ್ತಕ್ಕಂಥವನು, ರೋಗಬಾಧೆಗಳನ್ನು ಕೊಡ್ತಕ್ಕಂಥವನು ನಿಮಗೆ ಸೂರ್ಯಗ್ರಹನಾಗಿರ್ತಾನೆ. ಸೊ ಇದೆಲ್ಲ ಪರಿಹಾರವಾಗಬೇಕು ಅಂದರೆ ಅವತ್ತಿನ ದಿವಸ ಪಂಚಮಹಾಗ್ರಹ ಕೂಟದಲ್ಲಿ ಸೂರ್ಯನೂ ಇರ್ತಾನೆ. ಆದ್ದರಿಂದ ಅವತ್ತಿನ ದಿವಸ ಸೂರ್ಯನ ಆರಾಧನೆಯನ್ನು ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇರ್ತಕ್ಕಂಥವನು ಬುಧಗ್ರಹ. ನೀವು ಮೀನರಾಶಿಯ ಅವಿವಾಹಿತರಾಗಿದ್ದು ನಿಮಗೆ ವಿವಾಹ ಸಿದ್ಧಿಯಾಗಬೇಕು ಅಂತಾದರೆ, ಅಥವಾ ನಿಮ್ಮ ತಾಯಿಯವರಿಗೆ ಹುಷಾರಿಲ್ಲ, ಅವ್ರಿಗೆ ಆರೋಗ್ಯ ಸಿಗಬೇಕು ಅಂತಾದರೆ, ಅಥವಾ ನೀವು ಮೀನರಾಶಿಯ ವಿದ್ಯಾರ್ಥಿ ಆಗಿದ್ದು ನಿಮಗೆ ವಿದ್ಯೆಯ ವಿಚಾರದ ಅನುಕೂಲವಾಗಬೇಕು ಅಂತಾದರೆ, ಮಾತಿನ ವಿಚಾರದ ಅನುಕೂಲವಾಗಬೇಕು ಅಂತಾದರೆ, ಒಳ್ಳೆಯ ಆರೋಗ್ಯ ಸಿಗಬೇಕು ಅಂತಾದರೂ ಎಲ್ಲದಕ್ಕೂ ಬುಧನ ಆರಾಧನೆ ಮಾಡಬೇಕು ನೀವು. ಆ ಪಂಚಗ್ರಹದ ಕೂಟದಲ್ಲಿ ಬುಧಗ್ರಹನೂ ಸಹ ಇದ್ದಾನೆ. ಒಳ್ಳೆಯ ಪಾರ್ಟ್ನರ್ಶಿಪ್ಪು, ಒಳ್ಳೆಯ ದೂರ ಪ್ರಯಾಣಗಳು, ನೀವು ಅನ್ಕಂಡಲ್ಲಿಗೆ ಟ್ರಾನ್ಸ್ಫರು, ಎಲ್ಲದಕ್ಕೂ ಸಹ ನೋಡಿ ನಿಮಗೆ ಬುಧಗ್ರಹ ಅನುಕೂಲ ಮಾಡಿಕೊಡ್ತಾನೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್, ಅದಕ್ಕೂ ಬುಧಗ್ರಹ ನಿಮ್ಗೆ ಅನುಕೂಲ ಮಾಡಿಕೊಡ್ತಾನೆ. ಸೊ ಬುಧಗ್ರಹ ಅವತ್ತು ಆ ಪಂಚಮಹಾಗ್ರಹ ಕೂಟದಲ್ಲಿ ಬುಧಗ್ರಹನೂ ಇರ್ತಾನೆ. ಅಷ್ಟೇ ಅಲ್ಲ, ಇನ್ನೂ ಇದೆ. ನಂತರ ಶುಕ್ರ ಗ್ರಹ ಅಲ್ಲಿರ್ತಾನೆ. ಶುಕ್ರ ಗ್ರಹ ನಿಮಗೆ ಅಷ್ಟಮಾಧಿಪತಿ. ನಿಮಗೆ ಆರೋಗ್ಯ ಸರಿ ಹೋಗಬೇಕು ಅಂತಂದರೆ ನೀವು ಶುಕ್ರನ ಆರಾಧನೆ ಮಾಡಬೇಕು. ಅಥವಾ ನೀವು ಮೀನರಾಶಿಯ ಸ್ತ್ರೀಯರಾಗಿದ್ದು ನಿಮ್ಮ ಯಜಮಾನರ ಆರೋಗ್ಯ ಸರಿ ಹೋಗಬೇಕು ಅಂತಂದರೆ ನೀವು ಶುಕ್ರನ ಆರಾಧನೆ ಮಾಡಬೇಕು. ಅಥವಾ ನೀವು ಮೀನರಾಶಿಯರಾಗಿದ್ದು ನಿಮ್ಮ ಸಹೋದರ ಸಹೋದರಿಯರು, ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಒಂದು ಬಾಂಧವ್ಯ ಇಟ್ಕೋಬೇಕು, ಅಣ್ಣ ತಮ್ಮಂದ್ರ ಜೊತೆಗಿರೋ ಜಗಳ ಮನಸ್ತಾಪಗಳು ಪರಿಹಾರವಾಗಬೇಕು, ನೀವು ಶುಕ್ರನ ಆರಾಧನೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದರಿಂದ ಇದನ್ನೆಲ್ಲ ಕೊಡ್ತಕ್ಕಂಥ ಒಂದು ಶುಕ್ರ ಅವತ್ತಿನ ಸಹ ಆ ಪಂಚಮಹಾಗ್ರಹ ಕೂಟದಲ್ಲಿ ಶುಕ್ರನೂ ಇರ್ತಾನೆ. ಅಷ್ಟೇ ಅಲ್ಲ, ನಿಮ್ಮ ಸರ್ವತೋಮುಖವಾದ ಅಭಿವೃದ್ಧಿ, ಯಾಕಂದರೆ ಗುರುಗ್ರಹನೂ ಅಲ್ಲೇ ಇರ್ತಾನೆ, ನಿಮ್ಮ ರಾಶ್ಯಾಧಿಪತಿ. ಅಷ್ಟೇ ಅಲ್ಲ, ಗುರುಗ್ರಹ ನಿಮಗೆ ಕರ್ಮಾಧಿಪತಿಯೂ ಹೌದು. ಆದ್ದರಿಂದ ನಿರುದ್ಯೋಗಿ ಮೀನರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಯಾಗಬೇಕು ಅಂತಾದರೆ, ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥ ಮೀನರಾಶಿಯವರಿಗೆ ಸ್ಯಾಲರಿ ಹೈಕು, ಪ್ರಮೋಷನ್ನು ಇತ್ಯಾದಿಗಳು ಬೇಕು ಅಂತಾದರೆ ಅವತ್ತಿನ ದಿವಸ ಗುರುಗ್ರಹದ ಆರಾಧನೆ ಮಾಡ್ಕೊಳ್ಬೇಕು. ಯಾಕೆಂದರೆ ಗುರುಗ್ರಹನೂ ಆ ಪಂಚಗ್ರಹ ಕೂಟಗಳಲ್ಲಿ ಗುರುನೂ ಇರ್ತಾನೆ. ಆದ್ದರಿಂದ ಈ 5 ಗ್ರಹಗಳಿಗೆ ವಿಶೇಷವಾಗಿ ನೀವು ಆರಾಧನೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ಜೂನ್ 6ನೇ ತಾರೀಕು ನೀವು ಇದೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಂಡ್ಬಿಡ್ಬೋದು. ಒಂದೇ ಕಲ್ಲಿಗೆ ಎರಡಲ್ಲ, ಎಲ್ಲ ಹಕ್ಕಿಗಳು ಆರೋದು ಅಂತ. ಏನಂದರೆ ನಿಮಗೆ ಇಂತಹ ಅವಕಾಶಗಳು ಸಿಗಲ್ಲ. ಈ ಹೆಂಗೆ ಯಾವಾಗೋ ಅಪರೂಪ ಗ್ರಹಣ ಸಿಗುತ್ತೆ ಅಂದಂಗೆ ಈ ಥರ ಪಂಚಗ್ರಹ ಕೂಟಗಳೆಲ್ಲ ಭಾಳ ಅಪರೂಪದಲ್ಲಿ ಸಿಗುತ್ತೆ. 5 ಗ್ರಹಗಳು ಒಂದೇ ರಾಶಿಯಲ್ಲಿ, ಅದರಲ್ಲಿ ಒಂದು ಸ್ವಸ್ಥಾನ, ಒಂದು ಉಚ್ಚ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಶುಕ್ರ ಹಾಗೂ ಚಂದ್ರ. ಸೊ ಅದ್ಭುತವಾದಂತಹ ಕಾಂಬಿನೇಷನ್ ಇದು.
ಆಮೇಲೆ ಭಾಗ್ಯಸ್ಥಾನದ ಮೇಲೆ ಈ ಎಲ್ಲ ಗ್ರಹಗಳ ದೃಷ್ಟಿ, ಮೀನರಾಶಿಯವರ ಪಿತ್ರಾರ್ಜಿತ ಆಸ್ತಿ, ತಂದೆಯವರ ಆರೋಗ್ಯ, ತಂದೆಯ ಜೊತೆಗಿನ ಬಾಂಧವ್ಯಗಳು ಎಲ್ಲ ಸರಿ ಮಾಡ್ಕೊಳ್ತಕ್ಕಂಥದ್ದು, ಕೋರ್ಟು ಕಚೇರಿ ಸಮಸ್ಯೆಗಳು ಕೂಡ ಸಾಲ್ವ್ ಮಾಡಿ ಕೊಡ್ತದೆ ನಿಮಗೆ ಇದು. ಸೊ ಅದರಿಂದ ಇಷ್ಟೆಲ್ಲ ಅದ್ಭುತವಾದಂತಹ ಸಮಯ ಇದ್ದಾಗ ಇದನ್ನು ಬಳಸ್ಕೊಳ್ಬೇಕು. ಅದಕ್ಕೆ ನಿಮಗೆ 3 ವಿಧದ ವಿಶೇಷವಾದಂತಹ ಪರಿಹಾರವನ್ನು ನಿಮಗೆ ತಿಳಿಸ್ತೇನೆ. 3 ವಿಶೇಷವಾದ ಪರಿಹಾರಗಳು. ಅದರಲ್ಲಿ ನಿಮ್ಗೆ ಯಾವುದು ನಿಮ್ಗೆ ಅನುಕೂಲ ಆಗುತ್ತೋ ಅದನ್ನು ಮಾಡಿ, ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿ. ಮೊದಲನೇ ಪರಿಹಾರದಲ್ಲಿ ನಿಮಗೆ 6 ವಿಶೇಷವಾದ ದ್ರವ್ಯಗಳು, 6 ಐಟಮ್ಸ್ ಬೇಕಾಗತ್ತೆ. ಅದನ್ನು ನೀವು 5ನೇ ತಾರೀಕೆ ತಂದಿಟ್ಕೋಬೇಕು. ಒಂದು ತಾಮ್ರದ ಕಲಶ ತಂದಿಟ್ಕೋಬೇಕು, ತಾಮ್ರದ ಚಂಬು ತಂದಿಟ್ಕೋಬೇಕು. ಆಮೇಲೆ ಒಂದು 100 ಗ್ರಾಮ್ ಅಷ್ಟು ಅಥವಾ ಒಂದು ಮುಷ್ಟಿಯಷ್ಟು ಬೊಗಸೆಯಷ್ಟು ನೀವು ಭತ್ತ, ಆಮೇಲೆ ಗೋಧಿ, ಆಮೇಲೆ ಕಡಲೆಕಾಳು, ಆಮೇಲೆ ಹೆಸರು ಕಾಳು, ಆಮೇಲೆ ಅವರೆ, ಈ 5 ಧಾನ್ಯಗಳನ್ನು ತಂದಿಟ್ಕೊಳ್ಬೇಕು ಕಡ್ಡಾಯವಾಗಿ. ಆಯಿತಾ? ಈ 5 ಧಾನ್ಯಗಳನ್ನು ಹಿಂದಿನ ದಿವಸನೇ ತಂದಿಟ್ಕೊಂಬಿಡಿ. 6ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ನಿಮ್ಮ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ. ಆ ರಂಗೋಲಿ ಮೇಲೆ ಬಾಳೆ ಎಲೆ ಇಡಿ. ಬಾಳೆ ಎಲೆ ಇಲ್ವಾ, ನೋ ಪ್ರಾಬ್ಲಮ್. ನೀವು ತಾಮ್ರದ ಪ್ಲೇಟೋ, ಹಿತ್ತಾಳೆ ಪ್ಲೇಟೋ, ಸ್ಟೀಲ್ ಪ್ಲೇಟ್ ಆದರೂ ಪರವಾಗಿಲ್ಲ, ಒಂದು ಪ್ಲೇಟ್ ಇಡಿ. ಅದ್ರ ಮೇಲೆ ಅದ್ರ ತುಂಬ ಅಕ್ಕಿ ತುಂಬಿಸಿ, ಅದ್ರ ಮೇಲೆ ಈ ಕಲಶ ಇಡಿ. ಈ ಖಾಲಿ ಚೆಂಬು, ಕಲಶ ಚೆಂಬಿದೆಯಾ ಅದಿಡಿ. ಅದರಲ್ಲಿ ಒಂದೊಂದೇ ಧಾನ್ಯ ಹಾಕಿ. ಓಂ ಸೂರ್ಯಾಗೆ ನಮಃ ಅಂತ ಹೇಳ್ಕೊಂಡು ಅದು ಗೋಧಿ ಹಾಕಿ. ಓಂ ಚಂದ್ರಾಗೆ ನಮಃ ಅಂತ ಭತ್ತ ಹಾಕಿ. ಓಂ ಬುಧಾಗೆ ನಮಃ ಅಂತ ಹೆಸರು ಕಾಳು ಹಾಕಿ. ಓಂ ಗುರವೇ ನಮಃ ಕಡಲೆಕಾಳು ತುಂಬಿಸಿ. ಓಂ ಶುಕ್ರಾಗೆ ನಮಃ ಅವರೆಯನ್ನು ತುಂಬಿಸಿ. ಹೀಗೆ ಕಲಶ ತುಂಬ ಪಂಚಧಾನ್ಯಗಳನ್ನು ತುಂಬಿ ಅದ್ರ ಮೇಲೆ ಒಂದು ತೆಂಗಿನಕಾಯಿ ಇಟ್ಟು ಹೂವು ಎಲ್ಲ ಹಾಕಿ ಪೂಜೆ ಮಾಡಿ. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿ. 5 ಗ್ರಹದ ಅಷ್ಟೋತ್ರವನ್ನು ಓದ್ಕೋಬೇಕು. ಅದ್ರ ಮುಂದೆ ಸೂರ್ಯಾಷ್ಟೋತ್ರ ಅಂದರೆ ರವಿಗ್ರಹದ ಅಷ್ಟೋತ್ರ, ಚಂದ್ರಾಷ್ಟೋತ್ರ, ಶುಕ್ರಾಷ್ಟೋತ್ರ, ಗುರು ಅಷ್ಟೋತ್ರ, ಶುಕ್ರಾಷ್ಟೋತ್ರ, ಎಲ್ಲ ಗ್ರಹದ 5 ಗ್ರಹಗಳ ಅಷ್ಟೋತ್ರವನ್ನು ಪಠನೆ ಮಾಡಿ, ಸ್ತೋತ್ರಗಳನ್ನು ಪಠನೆ ಮಾಡಿ ಎಲ್ಲ. ಆಮೇಲೆ ಒಂದು ಊದಿನ ಕಡ್ಡಿ ಬೆಳಗಿ, ಆಮೇಲೆ ಒಂದು ನೈವೇದ್ಯ ಮಾಡಿ ಚಿಕ್ಕದಾಗಿ, ಆಮೇಲೆ ಒಂದು ಮಂಗಳಾರತಿಯನ್ನು ಮಾಡಿ, ಪೂಜೆ ಅರ್ಶನ ಎಲ್ಲ ಪೂಜೆ ಮಾಡಿ ಅದನ್ನು ಹಾಗೆ ಬಿಡಿ. ಹೂಗಿವೆಲ್ಲ ಹಾಕಿ ಪ್ರಾರ್ಥನೆ ಮಾಡ್ಕೊಂಡು ಬಂದುಬಿಡಿ. ಆವತ್ತಿನ ದಿವಸ ಹಾಗೆ ಇರಲಿ. ಒಂದು ಇಡೀ ದಿವಸ ನಿಮ್ಮ ಮನೇಲಿಲ್ಲ, ಪಂಚಗ್ರಹ ಮಹಾಕೂಟ ಇಡೀ ದಿವಸ ಇರ್ತದೆ. ಇಡೀ ದಿವಸ ನಿಮ್ಮ ಮನೇಲಿ ಈ ಪಂಚಧಾನ್ಯಗಳು ಪೂಜಿತ, ನಿಮ್ಮ ಕೈಯಿಂದ ಪೂಜೆ ಸ್ವೀಕಾರ ಮಾಡಿ ಅಲ್ಲೇ ಇರ್ತದೆ. ಮರುದಿನ ಬೆಳಗ್ಗೆ 7ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಆ ಕಲಶ, ಧಾನ್ಯ ಕಲಶ, ಪಂಚಧಾನ್ಯ ಕಲಶವನ್ನು ತೆಗೆದುಕೊಂಡು ಹೋಗಿ ಮನೆ ಹತ್ತಿರದಲ್ಲಿರುವ ಅರಳಿ ಮರ ಎಲ್ಲಿರುತ್ತಲ್ಲ, ಅರಳಿ ಮರದ ಬುಡದಲ್ಲಿ ಆ ಧಾನ್ಯಗಳನ್ನೆಲ್ಲ ಹಾಕಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಳ್ಳಿ. ಅರಳಿ ಮನೆಗಳ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಮನೆಗೆ ಬಂದ್ಬಿಡಿ. ಸಿಂಪಲ್. ಇಷ್ಟು ಸಿಂಪಲ್ ಪೂಜೆ ಮಾಡಿದ್ರೆ ಸಾಕು. ನಿಮಗೆ ಇದೆಲ್ಲ ಈ ಎಲ್ಲ ಗ್ರಹಗಳಿಂದ ಸಿಗಬಹುದಾದ ಎಲ್ಲದನ್ನು ಜೂನ್ 6ನೇ ತಾರೀಕು ಮಾಡ್ಬೇಕು ನೀವು ಇದನ್ನು. ಸೊ ಇದನ್ನೆಲ್ಲ ಮಾಡಿಕೊಂಡು ಸಂಪೂರ್ಣವಾಗಿ ಈ ಒಂದು ಪಂಚಗ್ರಹ ಮಹಾಕೂಟದ ಫಲವನ್ನು ಪಡ್ಕೊಂಡ್ರೆ ಖಂಡಿತ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪರಿಹಾರ ಹೇಳ್ತೇನೆ. ಯಾಕೆಂದರೆ ನಿಮ್ಮ ಷಷ್ಠ್ಯಾಧಿಪತಿ, 6ನೇ ಮನೆ ಅಧಿಪತಿ ಆದ ರವಿಯೂ ಇರ್ತಾನೆ ಪಂಚಗ್ರಹ ಕೂಟದಲ್ಲಿ. ಸೊ ಈ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ, ಇದರಿಂದೆಲ್ಲ ಪರಿಹಾರ ಮಾಡ್ಕೊಳ್ಳೋಕೆ ಒಂದು ಅದ್ಭುತವಾದ ಪರಿಹಾರ ಹೇಳ್ತೀನಿ. 2ನೇದಾಗಿ ಇದಕ್ಕೂ ಒಂದು 5 ದ್ರವ್ಯಗಳು ಬೇಕಾಗುತ್ತೆ. ಅದಕ್ಕೆ 6, ಇದಕ್ಕೆ 5 ಬೇಕಾಗುತ್ತೆ. ಏನಂದರೆ ಒಂದು ಒಣಮೆಣಸು, ಬ್ಯಾಡಗಿ ಮೆಣಸು ಅಂತಾರಲ್ಲ, ಅದು ಒಂದು 3-4, ಒಂದು 5-6, ಒಂದು ಸ್ವಲ್ಪ. ಆಮೇಲೆ ಒಂದು 2-3 ಟೀ ಸ್ಪೂನಷ್ಟು ಬಿಳಿ ಸಾಸಿವೆ, ಒಂದು 2-3 ಟೀ ಸ್ಪೂನಷ್ಟು ಕರಿ ಸಾಸಿವೆ ಒಗ್ಗರಣೆಗೆ ಹಾಕುವಂಥದ್ದು. ಆಮೇಲೆ ಒಂದು 2-3 ಟೀ ಸ್ಪೂನಷ್ಟು ಕಲ್ಲುಪ್ಪು, ಒಂದು ಲಿಂಬೆಹಣ್ಣು. ಈ 5 ತಂದಿಟ್ಕೋಬೇಕಾಗತ್ತೆ. ಅದು 6ನೇ ತಾರೀಕು ಬೆಳಗ್ಗೆ ತಂದಿಟ್ಕೊಂಡ್ರೂ ಆಗುತ್ತೆ. 6ನೇ ತಾರೀಕು ರಾತ್ರಿ ಏನು ಮಾಡ್ಬೇಕು ನೀವು ಅಂದರೆ, ನೀವು ಕೂತ್ಕೋಬೇಕು, ಬೇರೆಯವ್ರು ಮಾಡ್ಬೇಕು ಅದನ್ನು. ನಿಮ್ಮ ತಾಯಿ ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಮಾಡ್ಬೋದು. ಒಂದು ಕಾಯಿ ಸಿಪ್ಪೆ, ಒಂದು 3-4 ಕಾಯಿ ಸಿಪ್ಪೆ ಬೆಂಕಿ ಹಾಕಿ ಒಂಚೂರು ಕೆಂಡ ಮಾಡಿ ಇಟ್ಕೋಬೇಕು. ಅದು ಉರಿತಾ ಇರಬೇಕದು. ನೀವು ಇಲ್ಲಿ ಕೈಯಲ್ಲಿ, ಅವ್ರು ಯಾರು ನಿಮಗೆ ನೀವು ಆಳ್ಸೋರು ಅವ್ರ ಕೈಯಲ್ಲಿ ಈ 4 ದ್ರವ್ಯಗಳು, ಕಲ್ಲುಪ್ಪು, ಬಿಳಿ ಸಾಸಿವೆ, ಕರಿ ಸಾಸಿವೆ, ಒಣಮೆಣಸು ಎಲ್ಲ ಇಟ್ಕೊಂಡು 3 ಅಥವಾ 6 ಬಾರಿ ಪ್ರದಕ್ಷಿಣೆ ಅಪ್ರದಕ್ಷಿಣೆ, 3, 6, 9 ಹೀಗೆ ಬಾರಿ ಪ್ರದಕ್ಷಿಣೆ ಅಪ್ರದಕ್ಷಿಣೆ ಮಾಡಿ ಆ ಬೆಂಕಿಯಲ್ಲಿ ಹಾಕ್ಬಿಡ್ಬೇಕು. ಚಟ 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 ಅಂತ ಉರಿದು ಎಲ್ಲ ಫುಲ್ಲು. ಸ್ವಲ್ಪ ವಾಸನೆನೂ ಬರುತ್ತೆ, ಸ್ವಲ್ಪ ಜಾಸ್ತಿ ನೆಗೆಟಿವಿಟಿ ಇದ್ದರೆ ಜಾಸ್ತಿ ವಾಸನೆನೂ ಬರುತ್ತೆ. ಬಟ್ ಪಂಚಗ್ರಹ ಮಹಾಕೂಟದ ದಿವಸ ಅದನ್ನು ಮಾಡ್ತಾ ಇದ್ರೆ ನೆನ್ಪಿಟ್ಕೊಳ್ಳಿ ನೀವು. ಆ ಕಪ್ ಇರುತ್ತಲ್ಲ, ಆ ಕಪ್ಪನ್ನ ತೆಗಿಬೇಕು. ಆ ಮಸಿ, ಆ ಕಪ್ ಮಸಿನ ಒಂಚೂರು ಹಿಂಗೆ ತಗೊಂಡು ಬಲಗಾಲಿನ ಅಂಗಾಲು, ಬಲಗೈನ ಅಂಗೈ ಹಾಗೂ ಬಲಗಡೆ ಹುಬ್ಬಿನ ಮೇಲ್ಭಾಗ, ಈ 3 ಭಾಗಗಳಲ್ಲಿ ಅದನ್ನು ಹಚ್ಚಿ ಒಂಚೂರು. ಆಯಿತಾ? ಅದ್ರ ನಂತರ ಲಿಂಬೆಹಣ್ಣು ತೊಗೊಳ್ಳಿ. ಆ ಲಿಂಬೆಹಣ್ಣನ್ನ ನಿಮಗೆ ಅದನ್ನು ಮಾಡಿದ್ರೆ ಅವರು ಮತ್ತೆ ಪುನಃ ನಿವಾಳಿಸ್ಬೇಕು ನಿಮಗೆ ಅವರು 3, 6, 9 ಬಾರಿ ನಿವಾಳಿಸಿ ಪ್ರದಕ್ಷಿಣೆ ನಿವಾಳಿಸ್ಬಿಟ್ಟು ಅವರ ಎಡಗಾಲಿನ ಇಮ್ಮಡಿ ಅದರಲ್ಲಿ ಹಾಕಿ ತುಳಿಬೇಕು. ಅದನ್ನು ತುಳಿದುಬಿಟ್ಟು ಮತ್ತೆ ತಗೊಂಡು, ಅದು ಫುಲ್ ಅಪ್ಪಚ್ಚಿ ಆಗ್ಬಿಟ್ಟಿರ್ತಲ್ಲ, ರಸ ಎಲ್ಲ ಹೋಗಿರುತ್ತೆ, 2 ಭಾಗ ಮಾಡಿ ಹಿಂಗೆ ಬಿಸಾಕಬೇಕು. ಇದು ಈ ಕಡೆ, ಇದು ಈ ಕಡೆ. ಆಯಿತಾ? ಬಿಸಾಕಿದ ನಂತರ ನೀವು ಎದ್ದು ಕೈಕಾಲು ತೊಳ್ಕೊಂಡು ಒಳಗೆ ಹೋಗ್ಬಿಡ್ಬೋದು. ಆಯಿತಾ? ಸೊ ಇದು 2ನೇಯ ಅದ್ಭುತವಾದಂತಹ ಪರಿಹಾರ. ಇದನ್ನು ಮಾಡಿಕೊಂಡ್ರೂ ಕೂಡ ನಿಮಗೆ ಇದಾಗುತ್ತೆ, ಏನೋ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ.
ಮೂರನೆಯ ಅದ್ಭುತವಾದಂತಹ ಪರಿಹಾರ ಏನಪ್ಪ ಅಂತಂದ್ರೆ, ಮೂರನೆಯ ಅದ್ಭುತವಾದಂತಹ ಪರಿಹಾರ ಇದು ನೀವು ಮಾಡ್ತಕ್ಕಂಥದ್ದಲ್ಲ, ನಾನು ಮಾಡ್ತಕ್ಕಂಥದ್ದು, ನಾವು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂದರೆ ನಾನು ಆಗಲೇ ಹೇಳ್ದಲ್ಲ ನಿಮಗೆ, ಇದು ಗ್ರಹಣದ ಸಮಯ ಥರ, ಗ್ರಹಣ ಥರ ಬಹಳ ಅಪರೂಪಕ್ಕೆ ಬರ್ತಕ್ಕಂಥ ಒಂದು ಸುಯೋಗ. ಪಂಚಗ್ರಹ ಮಹಾಕೂಟ ಅಂತಂದ್ರೆ 5 ಗ್ರಹಗಳು ಒಂದೇ ರಾಶಿಯಲ್ಲಿರ್ತದೆ, ಅದರಲ್ಲಿ ಒಂದು ಸ್ವಸ್ಥಾನ, ಒಂದು ಪರಮೋಚ್ಚ ಸ್ಥಿತಿಯಲ್ಲಿದೆ ಅಂತಂದಾಗ ಇಂಥ ಅದ್ಭುತವಾದಂಥ ಅವಕಾಶ ಮತ್ತೆ ಮತ್ತೆ ಬರಲ್ಲ. ಸೊ ಬಂದಾಗ ನಾವು ಅದನ್ನು ಬಳಸ್ಕೊಂಬಿಡ್ಬೇಕು. ಸೊ ಅವತ್ತಿನ ದಿವಸ ನಿಮ್ಮೆಲ್ಲರ ಈ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣದಿಂದಲೇ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿ ಕುದೃಷ್ಟಿ ಪರಿಹಾರ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಅದು ಸೂಕ್ಷ್ಮವಾದಂತಹ ಸಮಯ. 6ನೇ ತಾರೀಕು ಬಹಳ ಸೂಕ್ಷ್ಮವಾದಂತಹ ಸಮಯ. ಅವತ್ತಿನ ದಿವಸ ನಿಮ್ಮ ಶರೀರ ಏನಿದೆಯಲ್ಲ, ನಿಮ್ಮ ಶರೀರದ ಸೂಕ್ಷ್ಮ ಶರೀರ ಅಂತ ಇರುತ್ತೆ. ಈ ಬಾಡಿ ಮೇಲೆ ಮತ್ತೆ ಪುನಃ ಇನ್ನೂ ಸೂಕ್ಷ್ಮ ಶರೀರ ಇರುತ್ತೆ, ಆರಾ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಅದೆಲ್ಲ ಫುಲ್ ಆಕ್ಟಿವೇಟ್ ಆಗ್ತಕ್ಕಂಥ ಬಹಳ ಅದ್ಭುತವಾದಂಥ ಸಮಯ. ನಿಮ್ಮ ಏನು ನೆಗೆಟಿವ್ ಇದ್ರೂ ತೆಗೆದು ಬಿಡ್ಬೋದು, ಏನು ದೃಷ್ಟಿ ದೋಷ ಏನಿದ್ರು ಕೂಡ ಅದನ್ನು ತೆಗೆದು ಬಿಡ್ಬೋದು, ಆಯಿತಾ. ಸೊ ಅದು ಬಹಳ ಪವರ್ಫುಲ್ ಆಗಿದ್ದರಿಂದಾಗಿ ಅವತ್ತಿನ ದಿವಸವೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವಪ್ನೇಶ್ವರಿ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಈ ಕೆಟ್ಟ ಕನಸು ಬೀಳೋದು, ಬೆಚ್ಚಿ ಬೀಳತಕ್ಕಂಥದ್ದು, ಏನೋ ನಿಮಗೆ ಈ ಹೆದ್ರ ಬೆವ್ರು ನಗದೋಗ್ದು ಯಾರೋ ಕುದಿಗೆ ಚಿಕ್ಕದಂಗೆ ಆಗ್ತಿದೆ ಗುರುಳೆ ರಾತ್ರಿ ಮಲ್ಕೊಂಡಂಗೆ ಅಂತೆಲ್ಲ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ. ಸೊ ಅಂಥದ್ದು ಏನೇ ಸಮಸ್ಯೆಗಳಿದ್ರೂ ಸಹ ಪರಿಹಾರವಾಗಬೇಕು. ಕೆಟ್ಟ ಕನಸುಗಳು ಪರಿಹಾರವಾಗಿ ಒಳ್ಳೊಳ್ಳೆ ಕನಸುಗಳು ನಿಮಗೆ ಸತ್ಯವಾಗಬೇಕು. ನಿಮಗೆ ಆ ಥರ ಸ್ವಪ್ನೇಶ್ವರಿ ಹೋಮ ಅಂತ ಪ್ರಪ್ರಥಮ ಬಾರಿ ನಮ್ಮ ಯಾಗಶಾಲೆ ಮಾಡ್ತಾ ಇದ್ದೀವಿ. ಸ್ವಪ್ನೇಶ್ವರಿ ಹೋಮವನ್ನು ಬಹಳ ಪವರ್ಫುಲ್ ಆಗಿರತಕ್ಕಂಥ ಹೋಮ ಅದು. ಸೊ ಅದನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಈ ವಾಸ್ತು ದೋಷಗಳು, ಯಾಕೆಂದರೆ ಈ ಪಂಚಗ್ರಹ ಮಹಾಯೋಗ ಕೂಟದಲ್ಲಿ ಕೂತ್ಕೊಂಡಾಗ ಎಲ್ಲ ವಾಸ್ತು ದೋಷಗಳ ಪರಿಹಾರ ಮಾಡ್ಕೊಳ್ಳೋಕ್ಕೂ ಇದು ಅದ್ಭುತ ಕ್ಲೆನ್ಸಿಂಗ್. ಮನೆಯೆಲ್ಲ, ಅದು ಬೇಕಾದ್ರೆ ಸ್ವಂತ ಮನೆ ಆಗಿರಲಿ, ಬಾಡಿಗೆ ಮನೆ ಆಗಿರಲಿ, ಲೀಸ್ ಮನೆ ಆಗಿರಲಿ, ಯಾವ ಮನೆ ಆಗಿರಬೇಕು, ಆ ಜಾಗವನ್ನು ಶುದ್ಧಿ ಮಾಡ್ಕೊಳ್ಳೋಕೆ ಅದ್ಭುತವಾದಂಥ ಸಮಯ ಇದು. ಸೊ ಅದರಿಂದ ಮಹಾ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಈ ಪಂಚಗ್ರಹಗಳಿದಾವಲ್ಲ, 5 ಗ್ರಹಗಳಿದಾರಲ್ಲ, ಆ 5 ಗ್ರಹಗಳಿಗೂ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ, ಮಹಾ ನವಗ್ರಹ ಶಾಂತಿ ಹೋಮಗಳು, ಈ ಪಂಚಗ್ರಹ ಮಹಾಕೂಟದ ವಿಶೇಷವಾದ ಗ್ರಹಗಳ ಹೋಮಗಳೆಲ್ಲ ಆಗ್ತದೆ. ಹಾಗೂ ಪ್ರಸಾದ ಸ್ವರೂಪವಾಗಿ ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಶೇಷವಾದಂತಹ ಪ್ರಸಾದ ಸ್ವರೂಪದ ನಿಮಗೆ ಈ ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ. ಪಂಚಗ್ರಹ ಮಹಾಕೂಟದ ಒಂದು ಸಂದರ್ಭದಲ್ಲಿ ನಮ್ಮ ಯಾಗಶಾಲೆಯಲ್ಲಿ ಈ ಕೃಷ್ಣ ಕೀಲಕ ಅನ್ನುವಂಥ ಒಂದು ವಿಶೇಷವಾದ ರತ್ನವನ್ನು ಕುದೃಷ್ಟಿ ಪರಿಹಾರ ಹೋಮ, ಸ್ವಪ್ನೇಶ್ವರಿ ಹೋಮ, ವಾಸ್ತು ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಗಿ ಪಂಚಗ್ರಹಗಳ ಒಂದು ಏನು ಕೂಟದ ಎಲ್ಲ ಗ್ರಹಗಳ ಹೋಮವನ್ನು ಮಾಡಿ ನಿಮಗೆ ಈ ಒಂದು ಕೃಷ್ಣ ಕೀಲಕ ರತ್ನವನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಎನರ್ಜೈಸ್ ಮಾಡಿ ನಾವು ನಿಮಗೆ ಇದನ್ನು ಕಳಿಸ್ಕೊಡ್ತೇವೆ. ಒಂದು ನೆನಪಿಟ್ಕೊಳ್ಬೇಕಿದೆ ಏನಪ್ಪ ಅಂತಂದರೆ, ಇದೊಂದು ವಿಶೇಷವಾದಂಥ ಸಂದರ್ಭದಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು. ಇದನ್ನು ನೀವು ಒಮ್ಮೆ ಬಳಸಿದ್ರೆ ನೀವೇ ಬಳಸಬೇಕು, ಬೇರೆಯವ್ರು ಬಳಸಂಗಿಲ್ಲ. ಬಳಸೋದು ಹೆಂಗೆ ಗುರುಗಳ, ಇದೇನು ಕುತ್ತಿಗೆಲ್ಲಿ ನೇತಾಕೋಬೇಕಾ ಇದನ್ನು ಅಂತ? ಹಾಗೆಲ್ಲ ಅವಶ್ಯಕತೆ ಇಲ್ಲ. ಇದನ್ನು ಏನು ಮಾಡಬೇಕು ಅಂತಂದರೆ, ಕಡ್ಡಾಯವಾಗಿ ನೀವು ಮಲಗುವ ಹಾಸಿಗೆಯಲ್ಲಿ ಇಟ್ಕೋಬೇಕು. ಇದನ್ನು ನಿಮ್ಮ ತಲೆದಿಂಬು ಕೆಳಗೂ ಇಟ್ಕೋಬಹುದು, ಇಲ್ಲ ನಿಮ್ಮ ಹಾಸಿಗೆಯಲ್ಲೂ ಇಟ್ಕೋಬಹುದು. 2 ಆಪ್ಷನ್ಸ್ ಇದೆ, ಯಾವುದಾದ್ರೂ ಪರವಾಗಿಲ್ಲ. ಇದ್ರ ಮೇಲೆ ನೀವು ಮಲಗಿದಾಗ, ಅಂದರೆ ಹಿಂಗೆ ಮಲ್ಕೊಂಡ್ರೆ ಚುಚ್ಚಿಬಿಡ್ತದೆ, ಮತ್ತು ಹೀಗೆ ಇದನ್ನು ಅಡ್ಡ ಇಟ್ಕೊಂಡು ಇದ್ರ ಮೇಲೆ ಮಲಗಬೇಕು. ಇಲ್ಲ ತಲೆದಿಂಬು ಕೆಳಗಡೆ ಆದರೂ ಇದನ್ನ ಇಟ್ಕೊಂಡು ಮಲ್ಕೋಬಹುದು. ನಿಮ್ಮ ನೆಗೆಟಿವ್ ಆರಾ ಏನಿದೆ, ನಿಮ್ಮ ಶರೀರದಲ್ಲಿರುವಂತಹ ಒಂದು ಎಂತ ಹೇಳ್ತೀವಿ, ನಿಮಗೆ ದೃಷ್ಟಿ ಇದರಿಂದ ಬರ್ತಕ್ಕಂಥದ್ದು ಇರುತ್ತಲ್ಲ, ಆ ಒಂದು ಶಕ್ತಿಯನ್ನು, ಕೆಟ್ಟ ಶಕ್ತಿಯನ್ನು ನಿವಾರಣೆ ಮಾಡ್ತಕ್ಕಂಥ ಆರಾ ಕ್ಲೆನ್ಸಿಂಗ್ ಅಂತ, ನಿಮ್ಮ ಇಡೀ ಸೂಕ್ಷ್ಮ ಶರೀರದ ಶುದ್ಧೀಕರಣವನ್ನು ಮಾಡ್ತಕ್ಕಂಥ ಶಕ್ತಿ ಈ ಒಂದು ರತ್ನಕ್ಕಿದೆ, ಈ ಕೃಷ್ಣ ಕೀಲಕ ರತ್ನಕ್ಕಿದೆ. ಇದನ್ನು ನಾವು ಇಷ್ಟೆಲ್ಲ ಹೋಮ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಯಾವತ್ತು ಎನರ್ಜೈಸ್ ಮಾಡ್ತಾ ಇದ್ದೇವೆ? ಪಂಚಗ್ರಹ ಮಹಾಕೂಟ ಇರತಕ್ಕಂಥ 5 ಗ್ರಹಗಳು ಒಂದೇ ರಾಶಿಯಲ್ಲಿರ್ತಕ್ಕಂಥ ಅಮಾವಾಸ್ಯೆಯ ಪರ್ವಕಾಲದ ದಿವಸ ನಾವು ಈ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇಂತಹ ಸಮಯ ಮತ್ತೆ
ಬರೋದು ಯಾವಾಗೂ ಗೊತ್ತಿಲ್ಲ. ಅವತ್ತಿನ ದಿವಸ ಮತ್ತೆ ಇದೇ ರೀತಿಯಾದಂತಹ ದ್ರವ್ಯವನ್ನು ನಾವು ಎನರ್ಜೈಸ್ ಮಾಡ್ತೀವ ಅನ್ನೋಂಥದ್ದು ಪ್ರಶ್ನೆ, ದೊಡ್ಡ ಪ್ರಶ್ನೆ. ಸೊ ಆದ್ದರಿಂದ ಸದ್ಯದಲ್ಲಿ ಇಲ್ಲ. ಸೊ ಆದ್ದರಿಂದ ದಯವಿಟ್ಟು ಇಂಥ ಸಂದರ್ಭವನ್ನು ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಜೂನ್ 6ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಗೆಲ್ಲರಿಗೂ ಸಂಕಲ್ಪವನ್ನು ಹೇಳ್ಕೊಡ್ತೇನೆ. ಬೆಳಗ್ಗೆ ಲೈವಲ್ಲಿ ನೀವು ಸಂಕಲ್ಪ ಹೇಳ್ಕೊಳ್ಳಿ. ಬೆಳಗ್ಗೆ 10:30 ಹೋಮ ಪ್ರಾರಂಭವಾಗ್ತದೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ನೀವು. ನಿಮ್ಮ ಈ ಎಲ್ಲ ಹೋಮಗಳಲ್ಲೂ ಸಹ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ವಿಶೇಷವಾಗಿ ಎಲ್ಲ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಈ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದವನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ. ಹಾಗೂ ಈ ಕೃಷ್ಣಕೀಲಕ ರತ್ನ ಏನಿದೆ ಇದ್ರ ಮೇಲೆ ದಯವಿಟ್ಟು ಮಲ್ಕೊಳ್ಳಿ, ನಿಮ್ಮ ಹಾಸಿಗೆ ಇಟ್ಕೊಂಡು ಮಲ್ಕೊಳ್ಳಿ. ನೆನ್ಪಿಟ್ಕೊಳ್ತಕ್ಕಂಥದ್ದು ಅಂದರೆ, ಒಮ್ಮೆ ನೀವು ಇದ್ರ ಮೇಲೆ ಬಳಸಲಿಕ್ಕೆ ಆರಂಭ ಮಾಡಿದ್ರಿ, ಇದನ್ನು ನೀವು ಬಳಸ್ತಾ ಇದ್ದೀರಾ ಅಂತ ಆದರೆ ದಯವಿಟ್ಟು ಇದನ್ನು ಇನ್ನೊಬ್ರಿಗೆ ಕೊಡೋಂಗಿಲ್ಲ. ಅಂದರೆ ನನ್ನ ಮಗನೇ ಕೊಟ್ಬಿಡೋಣ, ನಮ್ಮ ಯಜಮಾನ್ರು, ನನ್ನ ಹೆಂಡತಿ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಂಗಿ, ನನ್ನ ತಮ್ಮ, ನಮ್ಮಪ್ಪ, ನಮ್ಮಮ್ಮ ಅಂದ್ಕೊಂಡು ಒಬ್ಬರು ಬಳಸಿದ್ನ ಇನ್ನೊಬ್ರಿಗೆ ಕೊಡೋಂಗಿಲ್ಲ. ಅಂದರೆ ಆರಾ ಡಿಫ್ರೆನ್ಸ್ ಆಗಿಬಿಡುತ್ತೆ. ನಿಮ್ಮ ಆರಾಗೆ ಆ ಆರಾಗೆ ತುಂಬ ವ್ಯತ್ಯಾಸ ಬಂದ್ಬಿಡುತ್ತೆ. ಆದ್ದರಿಂದ ಇದು ನಿಮಗೆ ಸಮಸ್ಯೆಯನ್ನು ಕೊಡ್ತದೆ. ಸೊ ಆದ್ದರಿಂದ ಇದನ್ನು ದಯವಿಟ್ಟು ಬೇರೆಯವ್ರಿಗೆ ಕೊಡಬೇಡಿ. ಒಮ್ಮೆ ನಿಮ್ಮ ಹೆಸರು ಸಂಕಲ್ಪ ನೀವು ಬಳಸಿದ್ರೆ ನೀವೇ ಬಳಸಬೇಕು ಇದನ್ನು ಅಲ್ವಾ. ಈ ಕೆಟ್ಟ ಕೆಟ್ಟ ಕನಸುಗಳು ಬೀಳೋದಿದ್ರಿಗೂ ಸಹ ಪರಿಹಾರವಾಗುತ್ತೆ. ಈ ದೃಷ್ಟಿ, ತುಂಬ ದೃಷ್ಟಿ, ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕೆಲವರು ನಿಮ್ಮನ್ನು ನೋಡಿದಾಗ ನಿಮಗೆ ದೃಷ್ಟಿ ಆಗುತ್ತೆ. ಕೆಲವರು ನಿಮ್ಮ ಬಗ್ಗೆ ಮಾತಾಡಿ ನಿಮಗೊಂದಿಷ್ಟು ದೃಷ್ಟಿ ಮಾಡಾಕ್ತಾರೆ. ಕೆಲವರು ಮಾಟ ಮಂತ್ರ ಮಾಡಿಸಿ ಹಾಕ್ತಾರೆ. ಕೆಲವರು ಮನಸ್ಸಲ್ಲೇ ಕೊರಗಿ ನಿಮ್ಗೊಂದು ದೃಷ್ಟಿ ಮಾಡಾಕ್ತಾರೆ. ಸೊ ದುಶ್ಮನ್ ಕಹ ಅಂದರೆ ಊರು ತುಂಬ ಹೇ ಅಂತ. ನಾವು ವ್ಯಕ್ತಿಯನ್ನು ಹಿಡ್ಕೋಬೋದು, ವ್ಯಕ್ತಿಯ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ, ಆಯ್ತಲ್ವಾ. ಸೊ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಹ್ಯೂಮನ್ ನೇಚರ್ ಏನು ಅಂತಂದರೆ ಎಲ್ಲರೂ ಚೆನ್ನಾಗಿರ್ಬೇಕು, ಬಟ್ ನನ್ನಷ್ಟಲ್ಲ ಅನ್ನೋ ಥರದ್ದು. ಸೊ ಯಾರೇ ಇರಲಿ, ನಿಮ್ಮ ಒಳಿತನ್ನು ಬಯಸೋರು ಕೂಡ ಹೆಂಗೆ ಬಯಸ್ತಾರೆ ಅಂದರೆ, ನೀನು ಚೆನ್ನಾಗಿರಪ್ಪ, ನನ್ನಷ್ಟು ಚೆನ್ನಾಗಿರೋದು ಬೇಡ ಅಂತ. ನನಗಿನ್ನ ಚೆನ್ನಾಗಿದೆ ಅಂದರೆ ನೀನು ಎಂಥವೇ ಆಗಿರೋ, ಎಷ್ಟೇ ಬೇಕೋನೇ ಆಗಿರೋ ನಿನ್ನ ಬಗ್ಗೆ ದೃಷ್ಟಿ ಆಗಿಬಿಡುತ್ತೆ. ಸೊ ಆದರೆ ಇದು ಹ್ಯೂಮನ್ ನೇಚರ್ ಅದು. ಸೊ ಅದರಿಂದ ಆ ಹ್ಯೂಮನ್ ನೇಚರ್ ಆಗಿರತಕ್ಕಂಥ ಹೊಟ್ಟೆ ಉರಿ, ದೃಷ್ಟಿ ಸ್ವರೂಪದಲ್ಲಿ ಹೊಟ್ಟೆ ಕಿಚ್ಚೋದೆಲ್ಲ ಅದು ದೃಷ್ಟಿ ಸ್ವರೂಪದಲ್ಲಿ ನಿಮ್ಮ ಮೇಲೆ ಬಿದ್ದಾಗ ನಿಮಗೆ ಸಮಸ್ಯೆ ಆಗುತ್ತೆ. ಸೊ ಈ ಕೃಷ್ಣಕೀಲಕ ರತ್ನವನ್ನು ಡೈಲಿ ನೀವು ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಂಡಾಗ ಏನಾಗುತ್ತೆ, ನೀವು ಹೊರಗಡೆಯಿಂದ ಏನೇನು ನೆಗೆಟಿವ್ ಎನರ್ಜೀಸ್ ಜೊತೆಗೆ ಡೈಲಿ ಬರ್ತಾ ಇರ್ತೀರಾ. ನೀವು ರಾತ್ರಿ ಮಲ್ಕೊಂಡಿರ್ತೀರ, ಬೆಳಗ್ಗೆ ಎಷ್ಟಲ್ಲಿ ಕ್ಲೆನ್ಸಿಂಗ್ ಆಗಿರುತ್ತೆ, ಹೊರ ಕ್ಲೆನ್ಸಿಂಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಮತ್ತೆ ಫ್ರೆಶ್ ಆಗಿ ಹೋಗ್ತೀರಾ, ಮತ್ತೆ ರಾತ್ರಿ ಬಂದು ಮಲ್ಕೊತೀರಾ ಇದ್ರ ಮೇಲೇ, ಮತ್ತೆ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಹೋಗ್ತೀರಾ. ಸೊ ಈ ವಿಚಾರವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ವಾ. ಸೊ ನೀವು ಬಳಸಿದ್ನ ದಯವಿಟ್ಟು ಇನ್ನೊಬ್ಬರಿಗೆ ಕೊಡಬೇಡಿ. ಅವ್ರಿಗೆ ಬೇರೆ ಇನ್ನೊಂದು ಬೇಕಾದ್ರೆ ತರಿಸ್ಕೊಳ್ಳೋಕೆ ಹೇಳಿ, ಮೊದಲೇ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡು ತರಿಸ್ಕೊಳ್ಳೋಕೆ ಹೇಳಿ. ಬಟ್ ದಯವಿಟ್ಟು ನೀವು ಬಳಸಿದ್ದು ಇನ್ನೊಬ್ರಿಗೆ ಕೊಡಿಸ್ಬೇಕು ಅಷ್ಟೇ, ಜಸ್ಟ್ ಸಾಕು. ಇಷ್ಟು ಮಾಡ್ಕೊಂಡು ಹೋದರೂ ಸಾಕು. ಈ ನೆಗೆಟಿವ್ ಎನರ್ಜಿ ಇದಾಗುತ್ತೆ. ಹಾಗೂ ಈ ಜೂನ್ 6ನೇ ತಾರೀಕು ಪರ್ವಕಾಲದ ಒಂದು ಸಂಪೂರ್ಣ ಫಲವನ್ನು ಈಸಿಯಾಗಿ ತಗೊಂಡಂಗೆ ಆಗುತ್ತೆ. ಯಾವ್ಯಾವ ಗ್ರಹಕ್ಕೆ ನಾವು ಪೂಜೆ ನಿಮ್ಗೆ ಹೇಳ್ತಾ ಇದ್ದೀನೋ ಅಷ್ಟು ಧಾನ್ಯಗಳಿಟ್ಕೊಂಡು ಅದು ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಗುರುಗಳೇ, ಏನು ಏನೋ ಅವಶ್ಯಕತೆ. ನಾವು ಆ ಗ್ರಹಗಳಿಗೆ ಹೋಮವನ್ನೇ ಮಾಡ್ತಾ ಇದ್ದೇವೆ. ನೀವು ಬರೀ ಪೂಜೆ ಮಾಡೋದಷ್ಟು ನಾವು ಹೋಮವನ್ನೇ ಪವರ್ಫುಲ್ಲಾಗಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಅದೆಲ್ಲದರ ಎನರ್ಜೈಸ್ ಆಗಿ ಒಂದು ಪ್ರಸಾದ ನಿಮಗೆ ಕೊಡ್ತಾ ಇದ್ದೇವೆ. ಜಸ್ಟ್ ಇದನ್ನು ನೀವು ತಲೆದಿಂಬಡಿ ಇಟ್ಕೊಂಡು ನಮ್ಮಲ್ಕೊಂಡ್ರೆ ಸಾಕು, ಇಷ್ಟು ಸಿಂಪಲಾಗಿ ಮಾಡ್ಕೊಂಡ್ರೆ ಸಾಕು. ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲೋದು ಏನು ಗೊತ್ತಿದೆ ಅದು ನಿಮ್ಮ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.